अखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव। यत्पदं वेदसंवेद्यं कटाक्षेणापि वीक्षितुं न क्षमन्ते विमतयः तमुपासे श्रियः पतिम्। ओं महद्दीर्घवद्वारस्वपरिमण्डलाभ्याम् ओं समवायाभ्युगमाच ಸಾಮ್ಯಾದನವಸ್ಥಿತೇಃ ಓಂ. ನಿನ್ನೆ ತಿಳಿಸುವಾಗ ಅವಿದ್ಯಮಾನ ಏವಾನ್ಯಃ ಸಮವಾಯೋಧಿಗಮ್ಯತೆ ಉಪಾಧಿನ, ಇದಕ್ಕಿಂತ ಹಿಂದಿನ ಅನುವ್ಯಾಖ್ಯಾನ, ಅದರದ್ದು ಏತದುಕ್ತಂ ಭವತಿ ಅಂತ ಪ್ಯಾರಾಗ್ರಾಫನ್ನು ಓದ್ತಾ ಇದ್ದದ್ದು. ಉಭಯತ್ರಾಪ್ಯನಂತಾ ಸ್ಯುಃ ಸಮವಾಯ ಇತಸ್ತತಃ ಭಿನ್ನತ್ವಂಚೈವ ತೇಷ್ವಸ್ತಿ ಕೋ ವಿಶೇಷ ಉಪಾಧಿಗೆ. ಉಪಾಧಿಕೋ ಅಂತ ಉಪಾಧಿಗಃ ಅಂತ ಪಾಠ ಇಟ್ಟುಕೊಳ್ಬೇಕದು, ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಏತದುಕ್ತಂ ಭವತಿ ಈ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ವಿ, ಹೌದಲ್ವಾ? ಅದರಲ್ಲಿ ಈಗ ನೀಲಪಟ ಸದ್ಭಾವೇಪಿ ಪೀತಪಟಾಭಾವಃ ಇತ್ಯತ್ರ ಹಿ ಯದಿ ವಿಶಿಷ್ಟ ವಿಷಯೋ ವಿಧಿ ನಿಷೇಧೋ ತದಾ ಭಿನ್ನ ವಿಷಯತ್ವೇನ ವಿರೋಧಾಭಾವಃ. ನೋಡಿ, ವಿರೋಧ ಇಲ್ಲಿದೆ ಇಲ್ಲಿಲ್ಲ ಅಂತ ವ್ಯವಸ್ಥೆ ಮಾಡಿಕೊಳ್ಳುವಾಗ ವಿರೋಧ ಇಲ್ಲ ಅಂತ ಹೇಳಲಿಕ್ಕೆ ಬರ್ತದೆ ಯಾವಾಗ? ಭಿನ್ನ ವಿಷಯಗಳಾಗಿದ್ದರೂ ವಿರೋಧ ಇಲ್ಲ ಅಂತ ಹೇಳ್ಬೋದು. ಅದಕ್ಕೊಂದು ವ್ಯವಸ್ಥೆ ತೋರಿಸ್ತಾ ಇದ್ದಾರೆ. ವಿಶಿಷ್ಟ ವಿಷಯಕ ಅಂತಾದರೆ ವಿಧಿ ನಿಷೇಧಗಳು, ಆಗ ವಿಧಿ ಯಾವುದನ್ನು ವಿಷಯೀಕರಿಸ್ತಾ ಇದೆ, ನಿಷೇಧ ಯಾವುದನ್ನು ವಿಷಯೀಕರಿಸ್ತಾ ಇದೆ ಅಂತ ವಿಚಾರ ಮಾಡಿ ಅವೆರಡೂ ಬೇರೆ ಬೇರೆ ಇದನ್ನೇ ವಿಷಯೀಕರಿಸ್ತಾ ಇರೋದ್ರಿಂದ ಇಲ್ಲಿ ವಿರೋಧ ಇಲ್ಲ ಅಂತ ಹೇಳಲಿಕ್ಕೆ ಬರ್ತದೆ. ಅವರು ಹೇಳಿದ ಉದಾಹರಣೆ, ನೀಲಪಟ ಇದ್ರೂ ಪೀತಪಟಾಭಾವ ಹೇಳಲಿಕ್ಕೆ ಬರ್ತದಲ್ವಾ, ಹಾಗೆ ಅಂತ ಅವರಂದಿದ್ರು. ಹೌದ್ರಪ್ಪ, ನೀಲಪಟ ಸದ್ಭಾವೇಪಿ ಪೀತಪಟಾಭಾವ ಅಂತ ಹೇಳೋದು ಯಾವಾಗ? ಅದು ವಿಶಿಷ್ಟ ವಿಷಯಕ ವಿಧಿ ನಿಷೇಧ, ಆದ್ದರಿಂದ ಅಲ್ಲಿ ವಿರೋಧ ಇಲ್ಲ ಅಂತ ಹೇಳ್ತೀವಿ. ನೋಡಿ, ನೀಲಪಟ ಪೀತಪಟಗಳು ಭಿನ್ನ ವಿಷಯಗಳು ತಾನೆ. ನೀಲಪಟ ಪೀತಪಟ ಎರಡು ಒಂದೇನಾ ಬೇರೆ ಬೇರೆನಾ? ಬೇರೆ 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 ಬೇರೆ. ಮತ್ತು ನೀಲಪಟ ಸದ್ಭಾವೇಪಿ ಅಂದದ್ರಿಂದ ನೀಲಪಟದ ಅಸ್ತಿತ್ವ ಅಂದ್ರೆ ಅದನ್ನು ವಿಧಾನ ಮಾಡ್ತೀರಿ, ಅಲ್ಲಿ ಇದೆ ಅಂತ ಹೇಳ್ತೀರಿ. ಪೀತಪಟ ನಿಷೇಧ ಮಾಡ್ತೀರಿ. ನೋಡಿ, ಇದು ವಿಶಿಷ್ಟ ವಿಷಯಕ ವಿಧಿ ನಿಷೇಧ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ಇದಕ್ಕೆ ವಿಶಿಷ್ಟ ವಿಷಯಕ ವಿಧಿ ನಿಷೇಧ. ವಿಶಿಷ್ಟ ವಿಷಯಕ ವಿಧಿ ನಿಷೇಧ ಅಂದ್ರೆ ನೀಲಪಟ ಅನ್ನೋದು ನೀಲ ವಿಶಿಷ್ಟ ಪಟ, ಪೀತಪಟ ಅಂದ್ರೆ ಪೀತ ವಿಶಿಷ್ಟ ಪಟ. ನೀಲ ವಿಶಿಷ್ಟ ಪಟ ಪೀತ ವಿಶಿಷ್ಟ ಪಟಗಳಲ್ಲಿ ವಿಧಿ ನಿಷೇಧಗಳನ್ನು ಮಾಡ್ತೀವಿ. ಹಾಗಾಗಿ ನೀಲ ವಿಶಿಷ್ಟ ಪಟ ಪೀಠ ವಿಶಿಷ್ಟ ಪಟಗಳಲ್ಲಿ ವಿಶಿಷ್ಟ ವಿಷಯಕ ವಿಧಿ ನಿಷೇಧಗಳಾದ್ದರಿಂದ ಭಿನ್ನ ವಿಷಯತ್ವೇನ ವಿರೋಧಾಭಾವವನ್ನು ಹೇಳಲಿಕ್ಕೆ ಬಂದದ್ದು ಸರಿ. ಆದರೆ ಸಮವಾಯದಲ್ಲಾಗುವಾಗ ಭಿನ್ನ ವಿಷಯಕತೆ ಹೇಳಿಲ್ಲ ನೀವು. ಸಮವಾಯ ಒಂದು, ಅಲ್ಲಿ ಔಪಾಧಿಕ ಭೇದ ಹೇಳಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ ತಾರ್ಕಿಕರದ್ದು. ಈ ಉದಾಹರಣೆ ಅಲ್ಲಿ ಸರಿಯಲ್ಲ. ಯಾವ ಉದಾಹರಣೆ ಕೊಟ್ಟಿದ್ರಿ ನೀವು? ನೀಲಪಟ ಸದ್ಭಾವೇಪಿ ಪೀತಪಟಾಭಾವ ಅನ್ನೋ ಉದಾಹರಣೆ ಕೊಟ್ಟಿದ್ರಲ್ಲ, ಅದು ವಿಶಿಷ್ಟ ವಿಷಯಕ ವಿಧಿ ನಿಷೇಧ ಆದ್ರಿಂದ ಅಲ್ಲಿ ಭಿನ್ನ ವಿಷಯತ್ವೇನ ವಿರೋಧ ಇಲ್ಲದೆ ಇರೋ ಹಾಗೆ ಹೇಳ್ಬೋದು. ಸಮವಾಯದಲ್ಲಾಗುವಾಗ ಔಪಾಧಿಕ ಭೇದನೂ ಇದೆ, ಸ್ವಾಭಾವಿಕ ಅಭೇದನೂ ಇದೆ ಅನ್ನೋದನ್ನ ನೀಲಪಟ ಪೀತಪಟಾಭಾವದಂತೆ ಕೂಡಿಸ್ತೇನೆ ಅಂತ ಬಂದಿದ್ದಾರೆ ಅವರು. ಎರಡಕ್ಕೂ ಡಿಫರೆನ್ಸ್ ಗೊತ್ತಾಗ್ತಾ ಇದೆ ತಾನೇ ನಿಮಗೀಗ? ನೋಡಿ, ಔಪಾಧಿಕ ಭೇದವನ್ನ ನೀಲಪಟದ ಜಾಗದಲ್ಲಿ ಹೇಳಿದ್ರು ಅವರು. ಆಮೇಲೆ ಸ್ವಾಭಾವಿಕ ಭೇದಾಭಾವವನ್ನ ಪೀತಪಟಾಭಾವ ಜಾಗದಲ್ಲಿ ಹೇಳಿದ್ರು ಅವರು. ಎರಡಕ್ಕೂ ಗೊತ್ತಾಯ್ತಾ ಎಲ್ಲೆಲ್ಲಿ ಏನೇನ್ ಪ್ರಸಂಗ ಅಂತ? ಹಂಗೆ ಹೇಳ್ತೇನೆ ಎಂದ್ರು. ಅದಕ್ಕೆ ನಚೈವಂ ಪ್ರಕೃತಿ ಅಂತ ಅಂತಿದ್ದಾರೆ ಟೀಕಾಕೃತ್ಪಾದ. ನೀಲಪಟ ಪೀತಪಟಗಳಂತೆ
ನೀವು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಯೋಗ ಉಪಾಧಿ ಹಾ, ಔಪಾಧಿಕ ಭೇದ, ಭೇದಾಭಾವ ಅಲ್ಲಿ ಹೇಳಲಿಕ್ಕೆ ಬರಲ್ಲ. ಹೌದು. ನೋಡಿ ಯಾಕೆ? ನಚೈವಂ ಪ್ರಕೃತೆ ಭೇದ ವಿಶೇಷಾಭಾವೇಪಿ ಭೇದಾಂತರಾಭ್ಯುಪಗಮಾಪತ್ತೇ ಅಂತಂತಾರೆ. ಭೇದ ವಿಶೇಷ ಇಲ್ಲ, ಭೇದ ವಿಶೇಷ ಇಲ್ಲ, ಆದ್ರೂ ಭೇದಾಂತರ ಒಪ್ಪಿಕೊಳ್ಳಿಕ್ಕೆ ಏನು ಹಾನಿ? ಅಂದ್ರೆ ಸಮವಾಯದಲ್ಲಿ ಭೇದ ವಿಶೇಷ ಇಲ್ಲದೆ ಇದ್ರು ಭೇದಾಂತರ ಒಪ್ಪಿಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಅವಾಗೇನಾಯ್ತು? ಸರಿ, ಸಮವಾಯದಲ್ಲಿ ಭೇದಾಂತರ ಒಪ್ಪಿಕೊಳ್ತೇವೆ ಅಂತ ನೀವು ಹೇಳಿದ್ರಿ ಅಂತ ಇಟ್ಟುಕೊಳ್ಳಿ ತಾರ್ಕಿಕರು. ಆವಾಗ ತಥಾಚ ಭೇದಾಂತರ ಇದೆ ಅಂದಮೇಲೆ ಸ್ವಾಭಾವಿಕವಾಗಿ ಅಭೇದ ಇದೆ ಅನ್ನೋ ನಿಮ್ಮ ಮಾತು ತಪ್ಪಾಗ್ತದೆ. ಸರಿ ಹೋಯ್ತಾ? ನೋಡಿ, ಅದಕ್ಕೆ ತಥಾಚ ಏಕತ್ವೋಕ್ತಿ ಅಯುಕ್ತ ಏವ ತಂದಿದ್ದಾರೆ. ಬಹಳ ವಿಶೇಷವಾಗಿ ಹೇಳಿದ್ರು. ಸಮವಾಯದಲ್ಲಿ ಭೇದ ಹುಟ್ಟಿದ ಸಮವಾಯದಲ್ಲಿ ಭೇದಾಂತರ ಒಪ್ತೇವಿ ಅಂತಂದ್ರೆ ಏನ್ ಅರ್ಥ? ಮತ್ತೆ ಏಕತ್ವ ಬಿಟ್ಟೇವಿ, ಏಕತ್ವಕ್ಕೆ ಹಾನಿ ಬರಲ್ವಾ? ಅಂದ್ರೆ ನೀಲಪಟ ಪೀತಪಟಾಭಾವದ ಉದಾಹರಣೆನೇ ಸರಿ ಹೋಗಲ್ಲ ಇಲ್ಲಿ. ನೀಲಪಟ ಸದ್ಭಾವೇಪಿ ಪೀತಪಟಾಭಾವ ಇವ ಸಮವಾಯೇ ಔಪಾದಿಕ ಭೇದ ಸದ್ಭಾವೇಪಿ ಸ್ವಾಭಾವಿಕ ಭೇದಾಭಾವ ಅಂತ ನೀವೇನ್ ಅಂದಿದ್ರಿ, ಅದು ತಪ್ಪು. ಅಂದ್ರೆ ಇಲ್ಲಿ ಸಮವಾಯದಲ್ಲಿ ಉಪಾದದಲ್ಲಿ ಹೇಳುವಂತ ಭೇದ ಏನಿದು ಅದೇ ತರ ನೀಲಪಟ ಪೀತಪಟಲ್ಲಿ ಹೇಳಕ್ಕೆ ಬರಲ್ಲ. ನೋಡಿ, ಔಪಾದಿಕ ಭೇದ ಇದ್ರು ಸ್ವಾಭಾವಿಕ ಭೇದ ನಾಸ್ತಿ ಅಂತ ನೀವೇನ್ ವಿಧಿ ನಿಷೇಧಗಳನ್ನು ಹೇಳಿದ್ರಲ್ಲ, ಅದು ವಿಶಿಷ್ಟ ವಿಷಯಕಗಳು ಅಂತ ಇಟ್ಟುಕೊಂಡು ನೀಲಪಟ ಪೀತಪಟಗಳಲ್ಲಿ ಭಿನ್ನ ವಿಷಯತ್ವೇನ ವಿರೋಧಾಭಾವವನ್ನು ಹೇಳ್ಬೋದು. ಆದ್ರೆ ಪ್ರಕೃತದಲ್ಲಿ ಹಂಗೆ ಹೇಳಿಕ್ ಬರಲ್ಲ. ಭಿನ್ನ ವಿಷಯತ್ವೇನೈವ ವಿರೋಧಾಭಾವ ನ ಪ್ರಕಾರ ಭೇದೇನ. ಅಲ್ಲಿ ವಿಶಿಷ್ಟ ವಿಷಯತ್ವೇನ ವಿರೋಧಾಭಾವ ಹೇಳಿದ್ರಿ, ಭಿನ್ನ ವಿಷಯತ್ವೇನ ವಿಶಿಷ್ಟ ವಿಷಯಗಳಾಗಿದ್ದಾವೆ, ಭಿನ್ನ ವಿಷಯಗಳು ಆಗಿದ್ದರಿಂದ ಅಲ್ಲಿ ವಿರೋಧ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ಪ್ರಕಾರ ಭೇದೇನ ವಿರೋಧ ಪರಿಹಾರ ಇಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಇದು ಸಮಸ್ಯೆ ಬರ್ತದೆ ಅಂತ ತೋರಿಸ್ತಾ ಇದ್ದಾರೆ ಅವರಿಗೆ. ಮೇಲ್ನೋಟಕ್ಕೆ ಸ್ವಲ್ಪ ಕಠಿಣ ಅನಿಸ್ತದೆ, ಸ್ವಲ್ಪ ಬೌದ್ಧಿಕವಾಗಿ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಮತ್ತೇನಂದ್ರು? ನಹಿ ಪಾರ್ಥಿವ ಪರಮಾಣು ರೂಪಾದಯೋ ಅಗ್ನಿ ಸಂಯೋಗಜಾಹ ನತು ಆಪ್ಯ ಪರಮಾಣು ರೂಪಾದಯ ಇವ ಸ್ವಾಭಾವಿಕಾಹ ಇತ್ತೇ ತಾವತ ರೂಪಾದಿರಹಿತ ಅಸೌ ಭವತಿ. ಎಂಥ ಸ್ವಾರಸ್ಯ ನೋಡ್ರಿ. ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ ಅಂತಾರೆ ಟೀಕಾಕೃತ್ಪಾದರು. ಪಾರ್ಥಿವ ಪರಮಾಣು ಇದೆ, ಆ ಪರಮಾಣುವಿನಲ್ಲಿ ರೂಪಾದಿಗಳು ಅಗ್ನಿ ಸಂಯೋಗದಿಂದ ಹುಟ್ಟುತ್ತದೆ. ರೂಪ ಯಾವುದರಿಂದ ಹುಟ್ಟುತ್ತದೆ ಪಾರ್ಥಿವ ಪರಮಾಣುನಲ್ಲಿ? ನೆನಪಿಟ್ಟುಕೊಳ್ರಿ, 1 ಪಾಯಿಂಟ್. ಆಪ್ಯ ಪರಮಾಣುವಿನಲ್ಲಿ ರೂಪಾದಿಗಳು ಸ್ವಾಭಾವಿಕವಾಗಿ ಇದೆ, ಅಗ್ನಿ ಸಂಯೋಗದಿಂದ ಹುಟ್ಟೋದಲ್ಲ, ಸ್ವಭಾವದಿಂದ ಇದೆ ಅಲ್ಲಿ ಸ್ವಾಭಾವಿಕವಾಗಿ. ಇಷ್ಟು ಹೇಳಿದ ಮಾತ್ರಕ್ಕೆ ಪಾರ್ಥಿವ ಪರಮಾಣುವಿನಲ್ಲಿ ರೂಪಾದಿಗಳು ಇಲ್ವೇ ಇಲ್ಲ ಅಂತ ಆಗ್ತದ? ಅಗ್ನಿ ಸಂಯೋಗದಿಂದ ಹುಟ್ಟುತ್ತದಲ್ಲ. ನೋಡಿ, ಪಾರ್ಥಿವ ಪರಮಾಣು ರೂಪಾದಯ ಅಗ್ನಿ ಸಂಯೋಗಜಾಹ ನತು ಆಪ್ಯ ಪರಮಾಣು ರೂಪಾದಯ ಇವ ಸ್ವಾಭಾವಿಕಾ ಇತ್ತೇ ತಾವತ ರೂಪಾದಿ ರಹಿತ ಅಸೌ ನಹಿ ಭವತಿ. ಪಾರ್ಥಿವ ಪರಮಾಣುವಿನಲ್ಲಿ ರೂಪಾದಿಗಳು ಇಲ್ವೇ ಇಲ್ಲ ಅಂತ ಆಗ್ತದ? ಪಾರ್ಥಿವ ಪರಮಾಣುದಲ್ಲಿ ರೂಪ ಇತ್ತು, ಅಗ್ನಿ ಸಂಯೋಗದಿಂದ ಅದು ರೂಪ ಬದಲಾಯಿತು ಅಂತ ಇನ್ನೊಂದು ರೂಪ ಬಂತಷ್ಟೇ, ರೂಪವೇ ಇಲ್ಲ ಅಂತ ಆಗ್ತದ ಹೇಳಿ? ನೀಲ ಇದ್ದಿದ್ದು ಕೆಂಪಾಗಿದೆ ಅಷ್ಟೇ. ಅಗ್ನಿ ಸಂಯೋಗದಿಂದ ಮತ್ತೊಂದು ರೂಪ ಬಂತು ಅಂತ ಹೇಳ್ಬೇಕಷ್ಟೇ. ಹಂಗೆ ಭೇದಾಂತರ ಬಂತು ಅಂತ ಹೇಳ್ಬೇಕಿಲ್ಲಿ. ಭೇದಾಂತರಾಪತ್ತೇ ಅಂತಂದಿದಾರಲ್ವಾ? ಭೇದ ವಿಶೇಷ ಇಲ್ಲದಿದ್ರು ಭೇದಾಂತರ ಒಪ್ಪಿಕೊಳ್ಳಿಕ್ಕೆ ಏನು ಸಮಸ್ಯೆ? ಭೇದಾಂತರ ಒಪ್ಪಿಕೊಳ್ಳೇಬೇಕಾಗ್ತದೆ. ಏನು ಒಪ್ಪಿಕೊಳ್ಬೇಕು? ಭೇದಾಂತರ ಒಪ್ಪಿಕೊಳ್ಬೇಕು. ಭೇದಾಂತರ ಒಪ್ಪಿಕೊಳ್ತೀವಿ ಅಂತಂದ್ಬಿಟ್ರೆ, ಭೇದಾಂತರ ಒಪ್ಪಿಕೊಳ್ತೀವಿ ಅಂತಂದ್ರೆ ಭೇದಾಭಾವ ಅಂತನ್ನುವ ಅವರ ಏನ್ ಮಾತಿದೆ ಅದು ತಪ್ಪು ಅಂತ ಆಗ್ತದೆ. ಏಕತ್ವೋಕ್ತಿ ವಿರೋಧ ಬರ್ತದ. ಅವಾಗ ಸರಿಯಾಗಿ ಅಭಿಪ್ರಾಯ ಗೊತ್ತಾಯ್ತಾ? ಇಷ್ಟು ಆ 3 ವಾಕ್ಯಗಳ ಅಭಿಪ್ರಾಯ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಯದಿಚ ವಿಶೇಷಣ ವಿಷಯವು, ನೋಡಿ, ಒಂದ್ ವೇಳೆ ವಿಶಿಷ್ಟ ವಿಷಯ ಅಂತ ಇಟ್ಟುಕೊಂಡು ವಿಧಿ ನಿಷೇಧಗಳ ಬಗ್ಗೆ ಇಷ್ಟೋ ತನಕ ಮಾತಾಡಿದ್ರು.
ಇಲ್ಲ ಇದು ವಿಶೇಷಣ ವಿಷಯಕವಾಗಿರ್ತದೆ ವಿಧಿ ನಿಷೇಧ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳೋಣ. ಆಚಾರ್ಯ. ತದಾಗ ಸಮವಾಯೇ ಭೇದ ಅಸ್ತೇವ. ನೋಡಿ, ವಿಶೇಷಣ ವಿಷಯಕ ಅಂತ ಆಗಿಬಿಟ್ರೆ ಸಮವಾಯದಲ್ಲಿ ಭೇದ ಹೇಳಲೇಬೇಕು. ಈ ವಿಶಿಷ್ಟ ವಿಷಯಕ್ಕೂ ವಿಶೇಷಣ ವಿಷಯಕ್ಕೂ ವ್ಯತ್ಯಾಸ ಇಲ್ಲ. ಹಾ, ಒಳ್ಳೆ ಪ್ರಶ್ನೆ. ವಿಶಿಷ್ಟ ವಿಷಯಕ್ಕೂ ವಿಶೇಷಣ ವಿಷಯಕ್ಕೂ ಮೇಲ್ನೋಟಕ್ಕೆ ತಿಳಿತದೆ. ಈಗ ನೀಲಪಟ ಅನ್ನೋಲ್ಲಿ ನೀಲ ವಿಶಿಷ್ಟ ಪಟ ಅಂತಂತಾರದು. ಹೌದಾಚಾರ್ಯ. ಅಲ್ಲಿ ನೀಲ ಅನ್ನೋದು ವಿಶೇಷಣ. ಹೌದಾಚಾರ್ಯ. ಪೀತಪಟಾಭಾವ ಅನ್ನುವಲ್ಲಿಯೂ ಕೂಡ ಪೀತ ವಿಶಿಷ್ಟ ಪಟ ಅಭಾವ ಅಂತ ಅಂತಾರೆ. ಅದು ಪೀತ ವಿಶಿಷ್ಟ ಅಲ್ಲ, ಹೌದಾಚಾರ್ಯ. ಪೀತ ವಿಶೇಷಣ ತಾದೃಶ ವಿಶೇಷಣ ವಿಶಿಷ್ಟವಾದ ಅಭಾವ ಅಂತ ಹೇಳ್ತಾರೆ ಆಚಾರ್ಯ. ಅಲ್ವಾ. ಇದಕ್ಕೆ ವಿಶಿಷ್ಟ ವಿಷಯಕ ವಿಧಿ ನಿಷೇಧ ಅಂತ ಹೆಸರು ಬಂತಿದ್ದಕ್ಕೆ. ಆಚಾರ್ಯ. ಉದಾಹರಣೆ ಕೊಟ್ಟದ್ದು ಇದು. ಇನ್ನು ನೀವು ಕೇಳಿದ್ರಿ ವಿಶೇಷಣ ವಿಷಯಕ ವಿಧಿ ನಿಷೇಧ ಅಂದ್ರೆ ಯಾವ ತರಹ ಅಂತ. ಆಚಾರ್ಯ. ಅದಕ್ಕೆ ಪ್ರಸಿದ್ಧವಾದದ್ದು ಈಗ ವಿಶೇಷಣ ವಿಷಯಕ ವಿಧಿ ಅಂತಂದ್ರೆ ನಿಷೇಧಕ್ಕೆ ಉದಾಹರಣೆ ನೆನಪಿದೆ, ವಿಧಿಗೆ ನೆನಪಿಲ್ಲ ಅಷ್ಟೇ. ನಿಷೇಧಕ್ಕೆ ಯಾವುದು? ನಜೀರ್ಣ ಮಲವದ್ವಾಸಾಹ ಅಂತಾರೆ. ಆಚಾರ್ಯ. ವಸ್ತ್ರ ಹುಟ್ಟಿದಾನೆ, ಜೀರ್ಣ ಮಲವದ್ವಾಸ ಅಲ್ಲ ಅಂತ ನಿಷೇಧ ಮಾಡ್ತಾರೆ. ಆಚಾರ್ಯ. ಆಚಾರ್ಯ. ಅಂದ್ರೆ ಜೀರ್ಣವಾದ ಮಲಿನವಾದ ವಸ್ತ್ರ ಇಲ್ಲ. ಏನು ಏನಿಲ್ಲ? ಜೀರ್ಣವಾದ ಮಲಿನವಾದ ವಸ್ತ್ರ ಅವನಲ್ಲಿ ಇಲ್ಲ ಇಲ್ಲ ಅಂತಂತಾರೆ. ಇಲ್ಲಿ ವಸ್ತ್ರ ಅನ್ನೋದು ವಿಶೇಷ್ಯ, ಆಚಾರ್ಯ. ಜೀರ್ಣ ಮಲಿನ ಅನ್ನೋದು ವಿಶೇಷಣ. ಹೌದಾಚಾರ್ಯ. ಇಲ್ಲಿ ವಿಶೇಷಣವನ್ನು ನಿಷೇಧ ಮಾಡೋದೇ ಈ ನಿಷೇಧದ ಅಭಿಪ್ರಾಯ ನಿಜವಾಗ್ಲು. ಆಚಾರ್ಯ. ಆಚಾರ್ಯ. ವಸ್ತ್ರನೇ ಹುಟ್ಟಿಲ್ಲ ಅಂತ ನಿಷೇಧ ಮಾಡೋದಾ? ವಸ್ತ್ರ ಇದೆ, ವಸ್ತ್ರದಲ್ಲಿ ಜೀರ್ಣತೆ ಮಲಿನತೆ ಇಲ್ಲ ಅಂತ ಅಭಿಪ್ರಾಯನ. ಜೀರ್ಣತೆ ಮಲ್ಯತೆ ಇಲ್ಲ ಅಂತ ಹೇಳಿ ಇದು ವಿಶೇಷಣ ವಿಷಯಕ ನಿಷೇಧಕ್ಕೆ ಉದಾಹರಣೆ. ಇದು ನೀವು ಭಗವದ್ಗೀತೆ ಹೇಳುವಾಗ ಹೇಳಿದ್ದೇನೆ. ಹೌದು, ಇದು ವಿಶೇಷಣವನ್ನು ಮಾತ್ರ ವಿಷಯೀಕರಿಸ್ತದೆ ನಿಷೇಧ. ಆಚಾರ್ಯ. ಆಚಾರ್ಯ. ಅಂದ್ರೆ ಇದಕ್ಕೆ ಉದಾಹರಣೆ ಇದು ಅಂತ ಇಟ್ಕೊಳ್ಬಹುದು. ಆಚಾರ್ಯ. ಆಚಾರ್ಯ. ಇದು ಇನ್ನು ಇಲ್ಲಿ ಬರೆದಿದ್ದಾರೆ, ಪಟೇ ನೈಲ್ಯ ರೂಪ ವಿಶೇಷಣ ವಿಷಯಕ ವಿಧಿ ಪೈತ್ಯ ರೂಪ ವಿಶೇಷಣ ವಿಷಯಕೋ ನಿಷೇಧ. ನಾ ಹೇಳಿದ್ದೀಗ ನೋಡಿ, ಇದು ಇಲ್ಲಿ ಸ್ಪಷ್ಟ ಉದಾಹರಣೆಗೆ ಅದನ್ನೇ ಅನ್ವಯ ಮಾಡಿದ್ದಾರೆ. ಆಚಾರ್ಯ. ಆಚಾರ್ಯ. ನೀಲಪಟ ಸದ್ಭಾವೇಪಿ ಪೀತಪಟಾಭಾವ ಅನ್ನೋಲ್ಲಿ ಗಮನಿಸಿ, ಪಟದಲ್ಲಿ ನೈಲ್ಯ ರೂಪ ವಿಶೇಷಣವನ್ನ ವಿಧಾನ ಮಾಡುವಂತಹದ್ದು ವಿಧಿ, ಆಚಾರ್ಯ. ಪೀತತ್ವ ರೂಪ ವಿಶೇಷಣವನ್ನ ನಿಷೇಧ ಮಾಡುವಂತಹದ್ದು ಇಲ್ಲಿ ಇದು ವಿಶೇಷಣ ವಿಷಯಕ ಆಯ್ತು. ನಿಷೇಧ. ಅಲ್ಲ, ಸರಿ ಹೋಯ್ತಾ? ಆಚಾರ್ಯ. ಆಚಾರ್ಯ. ಈ ತರಹ ಪ್ರಕೃತದಲ್ಲಿಯೂ ಕೂಡ ಈ ವಿಧಿ ನಿಷೇಧಗಳು ಅಂದ್ರೆ ಔಪಾಧಿಕ ಭೇದ ಸದ್ಭಾವೇಪಿ ಸ್ವಾಭಾವಿಕ ಭೇದಾಭಾವ ಅನ್ನೋದನ್ನು ವಿಶೇಷಣ ವಿಷಯಕ ಅಂತ ಹೇಳಿ ವ್ಯಾಖ್ಯಾನ ಮಾಡಿದರೆ ಆಗ ಸಮಸ್ಯೆ ಏನ್ ಬರ್ತದೆ? ಅವಾಗ ಸಮಸ್ಯೆ ಹೇಳಿದ್ರು ನೋಡ್ರಿ, ತದಾ ಸಮವಾಯೇ ಭೇದ ಅಸ್ತೇವ ಅಂತ ಆಯ್ತವ. ನೋಡಿ, ಭೇದಾಂತರ ಅಭ್ಯುಪಗಮ ಹಿಂದೆ ಕೊಟ್ಟ ಆಪತ್ತಿ ಸಮವಾಯದಲ್ಲಿ ಭೇದ ಇದೆ ಅಂತ ಒಪ್ಪಿಕೊಂಡಂಗೆ ಆಯ್ತು, ನೀವೇನೆ ಅಂತ ಆಯ್ತು. ಈಗ ನೀವೇ ಗಮನಿಸಿ, ಸಮವಾಯದಲ್ಲಿ ಔಪಾದಿಕ ಭೇದ ಇದೆ, ಸ್ವಾಭಾವಿಕ ಭೇದ ಇಲ್ಲ ಅಂದಾಗ ವಿಶೇಷಣವನ್ನ ತಾನೇ ನಿಷೇಧ ಮಾಡ್ತಾರೆ ಅಂತ ಹೇಳ್ಬೇಕಲ್ಲಿ. ಸಮವಾಯದಲ್ಲಿ ವಿಶೇಷಣ ನಿಷೇಧ ಅಂದ್ರೆ ಏನು? ಸಮವಾಯಗತೆ ಭೇದೆ ವಿಧಿ ಔಪಾದಿಕತ್ವ ರೂಪ ವಿಶೇಷಣ ವಿಷಯ ನಿಷೇಧ. ಔಪಾದಿಕತ್ವ ರೂಪ ವಿಶೇಷಣವನ್ನ ವಿಧಿ ಮಾಡೋದು, ಸ್ವಾಭಾವಿಕತ್ವ ರೂಪ ವಿಶೇಷಣವನ್ನ ನಿಷೇಧ ಮಾಡೋದು ಅಂತ ಹೇಳ್ಬೇಕಾವಾಗ. ಹಂಗೆ ನೀವೇನಾದ್ರೂ ಮಾಡಿದ್ರೆ ಔಪಾದಿಕತ್ವ ವಿಷಯಕ ಸ್ವಾಭಾವಿಕತ್ವದ ನಿಷೇಧ ಮಾಡ್ತೀನಿ ಅಂದ್ರೆ ಒಂದರ್ಥದಲ್ಲಿ ನೀವೇ ಸಮವಾಯದಲ್ಲಿ ಮೊದಲೇ ಭೇದ ಒಪ್ಪಿಕೊಂಡಂಗಾಯ್ತು. ಹಾ, ಅಂದ್ಮೇಲೆ ಭೇದ ಇದೆ ಅಂತ ಆಯ್ತಲ್ಲ. ಭೇದ ನೀವು ಒಪ್ಪಿಕೊಂಡ್ರೆ ಅಷ್ಟು ಸಾಕಾಗಿದೆ ನಮಗೀಗ. ಸಮವಾಯದಲ್ಲಿ ಒಂದು ಭೇದ ಬಂತೋ ಇಲ್ಲೋ? ಹಾಗಾದ್ರೆ ಭೇದ ಇದೆ ಅಂದ್ಮೇಲೆ ಭೇದಾಭಾವ ರೂಪ ಏಕತ್ವದ ಮಾತು ಮತ್ತೆ ತಪ್ಪಾಯ್ತು. ಮುಂದುವರಿಸಿ ಹೇಳಿದ್ರೆ ಅದನ್ನೇ, ಭೇದ ಇದೆ ಅಂದ್ಮೇಲೆ ಸತು ಆ ಭೇದ ಸಂಬಂಧಿಭಿ ಉಪಾಧಿಭಿ ಕೃತಃ ನತು ಅಕೃತ್ರಿಮಃ ಇತ್ಯುಕ್ತಂ ಸ್ಯಾತ್. ಆ ಭೇದ ಸಮವಾಯದಲ್ಲಿ ಮೊದಲೇ ಇದೆಯಲ್ಲ, ಅದು
ತನ್ನ ಉಪಾಧಿಗಳು ಯಾವಿದ್ದಾವೋ ಸಂಬಂಧಿಗಳು ಅವುಗಳಿಂದ ಅದು ನಿರ್ಮಿತ ಅಂತಾಯ್ತು. ಕೃತ ಅಂದ್ರೆ ನಿರ್ಮಿತ, ನಿರ್ಮಿತ ಅಂತಾಗಿದೆ ಅಂದ್ರೆ ಅಕೃತ್ರಿಮ ಅಂತ ಆಗ್ಬೇಕಾಯ್ತು. ಅಕೃತ್ರಿಮ ಅಂದ್ರೆ ಏನು? ನಿತ್ಯ ಅಂತ ಅರ್ಥ. ನಿತ್ಯ ಭೇದವೇ ಅಕೃತ್ರಿಮವಾಗಿ ಸಮವಾಯದಲ್ಲಿದೆ ಅಂತ ನೀವೇ ಒಪ್ಕೊಂಡಂಗಾಯ್ತು ಅಂದ್ಬಿಟ್ಟು ಮುಗೀತಲ್ಲ ಕತೆ. ತಥಾಚ ಘಟಾದಿಭೇದೇನ ತುಲ್ಯ ಇತಿ ರಿಕ್ತೈವ ಅಭೇದೋಕ್ತಿ. ಘಟಾದಿಭೇದಗಳು ಲೋಕದಲ್ಲಿ ಹೇಗೆ ಪ್ರಸಿದ್ಧವಾಗಿದ್ದಾವೋ ತತ್ ಸದೃಶವೇ ನೀವು ಒಪ್ಪುಕೊಂಡ ಸಮವಾಯ ಭೇದವೂ ಆಯಿತು. ಆದ್ದರಿಂದ ಏಕೈವ ಸಮವಾಯ, ಸಮವಾಯಸ್ತು ಏಕೈವ ಅಂತ ನಿಮ್ಮ ಮಾತು ಅಭೇದೋಕ್ತಿ ಅದು ತಪ್ಪಾಯಿತು ಅಂತ ಹೇಳಿದೆ. ಯಾಕೆ? ಉಪಾಧೀನಾಂಚ ಸರ್ವದಾ ಅನಪಾಯಾತ್. ಈ ಸಂಬಂಧಿಗಳಾದ ಉಪಾಧಿಗಳು ಸರ್ವದಾ ಅನಪಾಯಾತ್, ಯಾವಾಗಲೂ ಇದ್ದೇ ಇದ್ದಾವಾದ ಕಾರಣ ನ ಭೇದಸ್ಯ ಆಗಂತುಕತ್ವಂ ಯುಕ್ತಂ. ಭೇದ ಆಗಂತುಕ ಅಭೇದ ಸ್ವಾಭಾವಿಕ ಅನ್ನೋ ನಿಮ್ಮ ಮಾತು ಅದು ಸರಿಯೇ ಆಗಲ್ಲ. ಭೇದ ಆಗಂತುಕ ಅಂತ ಹೇಳಲೇಬಾರ್ದು. ಅವರು ಉಪಾಧಿಕತ್ವ ಹೇಳೋ ಅಭಿಪ್ರಾಯನೇ ಅದಿತ್ತು. ಏನು? ಸಮವಾಯದಲ್ಲಿ ಭೇದ ಔಪಾಧಿಕ ಅಂದ್ರೆ ಮನಸ್ಸಿನೊಳಗೆ ಆಗಂತುಕ ಅಂತ ಇಟ್ಕೊಂಡೇ ಮಾತಾಡ್ತಾ ಇದ್ರು. ಆಗಂತುಕತ್ವದ ಮಾತೇ ತಪ್ಪು. ನೀವು ಉಪಾಧಿಕೃತ ಅಂತ ಹೇಳ್ತೀರಿ ಅಂದ್ಮೇಲೆ ಉಪಾಧಿಗಳೆಲ್ಲ ಯಾವಾಗಲೂ ಇರ್ತಾವೆ, ಅನಪಾಯಾತ್. ಅವು ತತ್ಕೃತವಾದ ಭೇದವೂ ಕೂಡ ಅಕೃತ್ರಿಮ ಅಂತ ಆದ್ಮೇಲೆ ಆ ಭೇದವೇ ಆ ಸಮವಾಯದೊಳಗೆ ಇರುವಾಗ ಭೇದಾಭಾವ ರೂಪ ಏಕತ್ವವನ್ನು ಹೇಳೋದು ಸರಿನೇ ಅಲ್ಲ. ದೋಷ ಸರಿ ಇದೆನಾ? ಏಕತ್ವದ ನಿರಾಕರಣೆ ಸರಿ ಇದೆನಾ? ಸಮವಾಯದಲ್ಲಿ ಏಕತ್ವ ನಿರಾಕರಣೆ ಎಂಥ ಅದ್ಭುತವಾಗಿ ಮಾತಾಡಿ. ಹೇಳಿ ಹೇಳಿ ಹೇಳಿ. ನೆನ್ನೆ ಪಾಠದಲ್ಲಿ ಬಂತಲ್ಲ ಈ ವ್ಯಾಕರಣ ವಿಚಾರ. ಹೌದು. ನಾವು ಎರಡು ವ್ಯಾಕರಣ ಉಪಾಧಿಗೆ ಎರಡು ಅರ್ಥವನ್ನು ಹೇಳಿದೀವಿ. ಅಂದ್ರೆ ಒಂದು ಉಪಾಧಿ ಗಮ್ಯ ಅಂತ, ಉಪಾಧಿ ಜನ್ಯ ಅಂತ. ಹೌದು. ಈ ಉಪಾಧಿ ಗಮ್ಯ ಅನ್ನೋ ಅರ್ಥವೇ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಉಪಾಧಿ ಜನ್ಯ ಅಂದ್ರೆ ಅಲ್ಲಿ ಕಾರ್ಯಕಾರಣ ಭಾವ ಹೇಳ್ತೀವಿ, ಅಲ್ಲಿ ಉಪಾಧಿಯಿಂದ ಒಂದು ಹೊಸ ವಸ್ತು ಉತ್ಪಾದನೆ ಆಗ್ತದೆ. ಅದನ್ನ ಹೇಳ್ತಾರೆ ಈಗ ಭಗವತ್ಪಾದರೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಉಪಾಧಿ ಯಾವಾಗಲೂ ಕೂಡ ಇನ್ನೊಂದನ್ನು ಹುಟ್ಟಿಸಲ್ಲ, ಅದು ಯಾವಾಗಲೂ ಇದ್ದದ್ದನ್ನು ಮಾತ್ರ ಅದು ಎಕ್ಸ್ಪೋಸ್ ಮಾಡಿ ತಿಳಿಸ್ತದೆ. ಅದು ಈಗ ಮುಂದಿನ ಅನುವ್ಯಾಖ್ಯಾನ ಅದೇ ಪಾಠದಲ್ಲಿ. ಈಗ ಅವಿದ್ಯಮಾನ ಏವ ಅನ್ಯ ಸಮವಾಯೋ ಅಧಿಗಮ್ಯತೆ ಉಪಾಧಿನ ಅಂತ ತೋರಿಸ್ತಾರೆ ಭಗವತ್ಪಾದರೇನೆ. ಉಪಾಧಿ ಯಾವಾಗಲೂ ಕೂಡ ಇದ್ದದ್ದನ್ನ ತೋರಿಸುವ ಶಕ್ತಿ ಪಡ್ಕೊಂಡಿರ್ತದೆ ಹೊರತು ಇಲ್ಲದೆ ಇದ್ದದ್ದನ್ನ ಅದು ಹುಟ್ಟಾಕ್ಸುವಂತ ಶಕ್ತಿ ಅದಕ್ಕೆ ಇದಲ್ಲ. ಅದನ್ನ ತೋರಿಸ್ತಾರೆ. ಆದ್ರೆ ಅದೇ ಬೇರೆ ಕಡೆಯಲ್ಲಿಯೂ ಕೂಡ ಉಪಾಧಿಯಿಂದ ಜನ್ಯ ಅನ್ನೋ ಅಭಿಪ್ರಾಯ ಇಟ್ಟುಕೊಳ್ತಾರೆ. ಅದು ಎಲ್ಲಿ ಅಂತ ಉದಾಹರಣೆ ನೆನಪಾಗ್ತಾ ಇಲ್ಲ ಅಷ್ಟೇ. ಅಂದ್ರೆ ಅಲ್ಲಿ ಹೇಳುವ ಉಪಾಧಿ ಬೇರೆ ಅರ್ಥದಲ್ಲಿ, ಅದು ಯಾವುದೋ ಒಂದು ಬೇರೆ ಉಪಾಧಿ ಅಂತ ಉಪಾಧಿ ಶಬ್ದಕ್ಕೂ ಅಲ್ಲಿ ಅರ್ಥ ಬೇರೆ ಮಾಡ್ಬೇಕು ಅವಾಗ. ಅಂದ್ರೆ ಇದೇನು ವ್ಯಾಕರಣದ ಹೋರಾಟ ಇಷ್ಟೇ. ಔಪಾಧಿಕ ಅನ್ನೋ ವರ್ಡು ಎಲ್ಲೆಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರು ಅದನ್ನ ನೋಡಿ ವ್ಯಾಕರಣ ಶಾಸ್ತ್ರದವರು ಓಹೋ ಒಂದು ಜನ್ಯ ಒಂದು ಗಮ್ಯ ಅನ್ನೋ ಅರ್ಥದಲ್ಲಿ ಈ ಪದದ ಬಳಕೆ ಆಗಿದೆ ಅಂತ ಅವ್ರು ಹುಡುಕಿಟ್ರು. ಈಗ ನಾವು ತಗೋಬೇಕಾದ್ದು ಗಮ್ಯನೇ, ಅದು ಕರೆಕ್ಟ್. ಹೌದು. ಅಂದ್ರೆ ಈಗ ತಾನೇ ಏನ್ ಮಾಡಿದ್ರು, ಒಂದು ವೇಳೆ ಉಪಾಧಿಯಿಂದ ಜನ್ಯ ಅನ್ನೋ ಅರ್ಥ ಇಟ್ಕೊಂಡು ಕೃತಃ ಅನ್ನೋ ಅರ್ಥ ಇಟ್ಕೊಂಡ್ರಲ್ಲ. ಈ ಕೃತಃ ಅಂದ್ರೆ ಜನ್ಯನೇ, ಅದು ಕೃತ ಅಂದ್ರೆ ನಿರ್ಮಿತ ಅಂತ ಅರ್ಥ. ಒಂದ್ ವೇಳೆ ಅದನ್ನ ಅರ್ಥ ನೀವು ಇಟ್ಕೊಂಡು ಬಳಸ್ತೀರಿ ಅಂತಾದ್ರೂ ಆ ಭೇದದ ಬಗ್ಗೆ ಅಲ್ಲೂ ದೋಷ ಇದೆ ಅಂತ ತೋರಿಸಿದ್ರಿ ಈಗ ಮತ್ತೆ ಪುನಃ ಅಷ್ಟೇ. ಈಗ ಹಿಂದೆ ಇದು ಇದ್ದಂತ ಅವ್ರಿಗೆ ಆಕ್ಚುಲಿ ಅವ್ರದ್ದು ಈಗ ವಾದದ ಪ್ರಕಾರ ಮೊದಲು ಇದ್ದ ವೇದನೆ ಕಾಣುತ್ತೆ ಅನ್ನೋದನ್ನೇ ಬರುತ್ತೆ. ಅದರಲ್ಲಿ ಸಂಶಯನೇ ಇಲ್ಲ. ಅಲ್ಲಿಗೆ ತಂದು ಮುಟ್ಟಿಸ್ತಾರೆ. ಅದಕ್ಕೆ ಆಗಂತುಕ ಅಂತ ನೀವು ಅನ್ನುವ ಮಾತು ತಪ್ಪು ಅಂತ ಹೇಳಿದ್ರಿ. ಈಗ ಆಗಂತುಕ ಅಂದ್ರೆ ಏನು? ಮತ್ತೊಂದು ಕಡೆಯಿಂದ ಬರೋದು ಅಂತ ತಾನೇ ಅರ್ಥ. ಉಪಾಧಿಗಳು ಸರ್ವದಾ ಇದ್ದೇ ಇರ್ತಾವೆ ಅಂತ ಆದ್ಮೇಲೆ ಭೇದ ಆಗಂತುಕ ಆಗೋದು ಹೇಗೆ? ಉಪಾಧಿ ಅನಪಾಯ ಆಯ್ತು. ಅಪಾಯ ಬಂದ್ರೆ, ಉಪಾಧಿಗೇನಾದ್ರೂ ಅಪಾಯ ಬಂದಿದ್ರೆ ಆ ಭೇದಕ್ಕೂ ಅಪಾಯ ಬರ್ತದೆ ಅಂತ ಹೇಳಿ ಭೇದ ಆಗಂತುಕ ಅಂತ ಅನ್ಬೇಕು. ಉಪಾಧಿಗಳಾದವುಗಳೆಲ್ಲವೂ ಯಾವಾಗಲೂ ಇದ್ದೇ ಇರ್ತಾವೆ ಅಂದ್ಮೇಲೆ ಭೇದ ಆಗಂತುಕ ಆಗೋದು ಹೇಗ್ರಪ್ಪ?
ಆಚಾರ್ಯ ಇಲ್ಲಿ ಉಪಾಧಿಗೆ ಉಪ ಆದಿ ಅಂತೇಳಿ ಬಿಡಿಸಿ, ಹ್ಮ್. ಉಪ ಅಂದ್ರೆ ಸಮೀಪದಲ್ಲಿರೋ, ಆದಿ ಅಂದ್ರೆ ತಂದು ಕೊಡಕ್ಕ ಅಂತ ಈಗ ಆ ಅರ್ಥ ಈಗ ಇಟ್ಕೊಂಡಿಲ್ಲ, ಸ್ಫಟಿಕದಲ್ಲಿ ಗೊತ್ತಾಯ್ತು? ಆ ಅರ್ಥ ಈಗ ಸದ್ಯಕ್ಕೆ ಇಟ್ಕೊಂಡಿಲ್ಲ. ಉಪ ಸಮೀಪೆ ಸ್ವಗತ ಧರ್ಮಾನ್ ಆದದಾತಿ ಅನ್ನೋ ಅರ್ಥ ಇಲ್ಲಿ ಇಟ್ಕೊಂಡಿಲ್ಲ, ಅದು ಬೇರೆ ಕಡೆಯಲ್ಲಿ ಹೇಳುವಾಗ ಪಾಠ ಮಾಡಿದ್ದು. ಆಚಾರ್ಯ ಪ್ರಾಯ ಅದು 3ನೇ ಅಧ್ಯಾಯ ಹೇಳುವಾಗ ಅಂತ ಅನಿಸ್ತದೆ ನನಗೆ. ಹೌದು ಆಚಾರ್ಯ. ಇಷ್ಟು ಇಟ್ಕೊಂಡ್ರಿ. ಈಗ ತಾರ್ಕಿಕರ ಜೊತೆಯಲ್ಲಿ ಸಮವಾಯಕ್ಕೆ ಏಕತ್ವದ ಆಗ್ರಹ ಇಟ್ಟುಕೊಂಡು ಸಮವಾಯದಲ್ಲಿ ಭೇದನೂ ಇದೆ ಅಂತ ಒಪ್ಪಕೊಂಡು ಮಾತನಾಡ್ಲಿಕ್ಕೆ ಬಂದಾಗ ನಾವು ಕೊಡುವ ದೋಷಗಳು ಇದು ಸರಿ ಗೊತ್ತಾಗ್ತದೆ. ಸರಿ, ಮುಂದೆ ಉಪಾಧಿ ಗಮ್ಯಂ ಔಪಾಧಿಕಂ ಇತಿ ಪಕ್ಷಂ ಅಂಗೀಕೃತ್ಯ ಉಕ್ತ ದೋಷಾಭಾವಂ ಶಂಕತೆ ಅವಿದ್ಯಮಾನ ಏವೈತಿ. ಅವಿದ್ಯಮಾನ ಏವಾನ್ಯ ಸಮವಾಯೋಧಿಗಮ್ಯತೆ ಹೇಳಬೇಕು. ಅವಿದ್ಯಮಾನ ಏವಾನ್ಯ ಸಮವಾಯೋಧಿಗಮ್ಯತೆ ಉಪಾಧಿನ ನೋಡ್ರಿ, ಸತ್ಯಂ ಉಪಾಧಿಗಮ್ಯತ್ವಾತ್ ಔಪಾಧಿಕಃ ಸಮವಾಯ ಭೇದ ಅಧಿಗಮಶ್ಚ ನ ಪ್ರಮಾ. ನೋಡಿ ಬಂದ್ರು. ಹೌದು, ಈಗ ನಾವು ನೀವು ಡಿಸ್ಕಷನ್ ಮಾಡ್ತಾ ಇದ್ವಿ, ಇಷ್ಟೋ ತನಕ ಡಿಸ್ಕಸ್ ಮಾಡಿದ್ವಿ. ಉಪಾಧಿಗಮ್ಯತ್ವಾತ್ ಔಪಾಧಿಕಃ ಸಮವಾಯ ಭೇದ. ಉಪಾಧಿ ಜನ್ಯತ್ವಾತ್ ಬೇಡ, ಉಪಾಧಿ ಗಮ್ಯತ್ವಾತ್ ಅಂತ ಇಟ್ಕೊಳ್ಳೋಣ, ಆಯ್ತಾ? ನೋಡಿ, ಆವಾಗಲೇ ಜನ್ಯತ್ವ ಇಟ್ಕೊಂಡ್ರೆ ಏನ್ ಸಮಸ್ಯೆ ಬಂತು ಅಂತ ನೋಡಿದ್ರಲ್ಲ. ಅದಕ್ಕೆ ಈಗ ಉಪಾಧಿ ಗಮ್ಯಂ ಔಪಾಧಿಕಂ ಅನ್ನೋ ಪಕ್ಷವನ್ನೇ ಇಟ್ಕೊಳ್ತೀವಿ. ನಾಗೇಂದ್ರ ಪ್ರಸಾದ್ ಅವ್ರ ಅರ್ಥ ಆಗ್ತಾ ಇದೆ ಅಲ್ವಾ? ಅದೇ ನೋಡಿ, ಹಿಂದೆ ಜನ್ಯ ಅಂತ ಇಟ್ಕೊಂಡು ಕೃತಃ ಅಂತ ಅರ್ಥ ಮಾಡಿ ಆಗಂತುಕ ಅಂತ ಹೇಳಿದ್ರೆ ಸಮಸ್ಯೆ ಬರ್ತದೆ ಅಂತ ತೋರಿಸಿಕೊಟ್ರು. ಈಗ ಉಪಾಧಿ ಗಮ್ಯಂ ಅಂತ ಇಟ್ಟುಕೊಂಡು ಉಪಾಧಿ ಜನ್ಯಂ ಪಕ್ಷ, ಉಪಾಧಿ ಗಮ್ಯಂ ಅನ್ನೋ ಪಕ್ಷ. ಇಲ್ಲಿ ಉಪಾಧಿ ಗಮ್ಯಂ ಔಪಾಧಿಕಂ ಅನ್ನೋ ಪಕ್ಷವನ್ನು ಅಂಗೀಕರಿಸಿ ಉಕ್ತ ದೋಷಾಭಾವಂ ಶಂಕತೆ, ಹಿಂದೆ ಹೇಳಿದ ದೋಷಕ್ಕೆ ಈಗ ಅವಕಾಶ ಇಲ್ವೇನೋ ಅಂತ ಶಂಕ ಮಾಡ್ತಾರೆ. ಅವಿದ್ಯಮಾನ ಏವ ಅನ್ಯ ಸಮವಾಯ ಅಧಿಗಮ್ಯತೆ ಉಪಾಧಿನ. ನೋಡಿ, ಸತ್ಯಂ ಉಪಾಧಿಗಮ್ಯತ್ವಾದ ಔಪಾಧಿಕ ಸಮವಾಯ ಭೇದ ಅಧಿಗಮಶ್ಚ. ಅಧಿಗಮ ಅಂದ್ರೆ ತಿಳುವಳಿಕೆ ಅಂತ ಅರ್ಥ, ತಿಳಿಯಲ್ಪಡ್ತದೆ ಅಂತ ಹೇಳ್ತೀವಿ. ಅದು ನ ಪ್ರಮ, ಅದು ಪ್ರಮ ಅಂತ ಅಲ್ಲ. ಏನ ಅಸೌ ಭೇದ ಪಾರಮಾರ್ಥಿಕ ಸ್ಯಾತ್. ಉಪಾಧಿಗಮ್ಯ ಯಹ ಸಮವಾಯ ಭೇದ ಯದಿ ಪ್ರಮಾ ವಿಷಯ ಸ್ಯಾತ್ ತರ್ಹಿ ಪಾರಮಾರ್ಥಿಕ. ಅವಾಗ ಸಮವಾಯ ಭೇದ ಪಾರಮಾರ್ಥಿಕ ಆಗಿಬಿಡ್ತು. ಅವಾಗ ನೀವು ಅಭೇದೋಕ್ತಿ ಅಯುಕ್ತ ಅಂತ ಆಪಾದನೆ ಮಾಡ್ತಿದ್ರಿ. ಅದು ಪಾರಮಾರ್ಥಿಕ ಅಲ್ಲ. ಉಪಾಧಿಯಿಂದ ಸಮವಾಯ ಭೇದ ತಿಳಿತದೆ, ಆದ್ರೆ ಆ ತಿಳುವಳಿಕೆ ಅದು ಭ್ರಮ, ತಿಳುವಳಿಕೆ ಪ್ರಮ ಅಲ್ಲ. ಹಾಗಾದ್ರೆ ಭ್ರಮಾತ್ಮಕ ತಿಳುವಳಿಕೆಯಲ್ಲಿ ವಿಷಯವಾಗುವ ಸಮವಾಯ ಭೇದವೂ ಕೂಡ ಅದು ವಿಭ್ರಮನೆ, ಅದು ಭ್ರಮನೆ. ನೋಡಿ ಹೇಗೆ ಹೇಳ್ತಾರೆ, ಏನ ಅಸೌ ಭೇದ ಪಾರಮಾರ್ಥಿಕ ಸ್ಯಾತ್ ಕಿಂತು ವಿಭ್ರಮ ಏವ, ಅದು ಭ್ರಮನೆ ಆಗಿದೆ. ನಚೈವಂ ಭೇದಸ್ಯ ಅಸತ್ವ ಪ್ರಾಪ್ತಿಯ ಸಿದ್ಧ ಸಾಧನತಾ ತಾದವಸ್ತ್ಯಮಿತಿ ವಾಚ್ಯಂ. ಹಾಗಾದ್ರೆ ಹಿಂದೆ ನಾವು ಹೇಳಿದ್ವಿ, ಭೇದ ಒಂದು ವೇಳೆ ಈಗ ನೀವು ಹೇಳಿದಂತೆ ಭ್ರಮ ವಿಷಯ ಅಂತ ಆದ್ರೆ ಉಪಾಧಿ ಭ್ರಮ ವಿಷಯ, ಉಪಾಧಿ ಗಮ್ಯ ವಿಷಯ ಅಂದ್ರೇನು, ಉಪಾಧಿ ಗಮ್ಯ ಅಂದ್ರೇನು, ಉಪಾಧಿಯಿಂದ ಬರುವ ಭ್ರಮ, ಭ್ರಮಕ್ ವಿಷಯ ಅಂತ ಹೇಳಿಬಿಟ್ರೆ ಭೇದ ಅಸತ್ತಾಯ್ತಲ್ಲ. ಯಾಕಂದ್ರೆ ಆ ಭೇದದ ಭ್ರಮದಲ್ಲಿ ತೋರಿದಂತಹ ಭೇದ ಅಸತ್ತಾಯ್ತು. ಅಸತ್ತಾಯ್ತು ಅಂದ್ಮೇಲೆ ಸಿದ್ಧ ಸಾಧನತಾ ತಾದವಸ್ಯಂ ಅಂದ್ರೆ ಅನುಮಾನಗಳೆಲ್ಲವೂ ಸಿದ್ಧ ಸಾಧನ ಆಗ್ಬೇಕಾದೀತು ಅಂತ ದೋಷ ಕೊಟ್ಟಿದ್ದೀವಿ. ಅದಕ್ಕೆ ಉತ್ತರ ಕೊಡ್ತಾರೆ, ನ ತಾರ್ಕಿಕರ ಬುದ್ಧಿವಂತಿಕೆ ನೋಡ್ರಿ. ಯತಃ ಅವಿದ್ಯಮಾನ ಏವ ಅನ್ಯ ಸಮವಾಯ ಅಧಿಗಮ್ಯತೆ ತತ್ತದುಪಾಧಿನ ಇತಿ ಬ್ರೂಮಃ. ಎಂಥ ಮಾತು ನೋಡ್ರಿ. ಅವಿದ್ಯಮಾನ ಏವ ಅನ್ಯ ಸಮವಾಯ ಅಧಿಗಮ್ಯತೆ, ಇಲ್ಲದೇ ಇರುವಂತಹ ಮತ್ತೊಂದು ಸಮವಾಯವೇ ಉಪಾಧಿಯಿಂದ ತಿಳುವಳಿಕೆ ಗೋಚರವಾಗ್ತದೆ. ಈಗೇನು ದೋಷ? ಈಗ ಹಿಂದೆ ಹೇಳಿದಂತೆ ಸಿದ್ಧ ಸಾಧನತಾ ಇಲ್ಲ, ಅದೇ ಸಮವಾಯ ತಿಳುವಳಿಕೆ ಗೋಚರ ಆಗ್ತದೆ ಎಂದಿದ್ರೆ ಮೊದಲೇ ತಿಳಿದಿತ್ತು, ಸಿದ್ಧ ಸಾಧನತಾ ಬಂತು ಅಂತಂತೀರಿ. ಅನ್ಯ ಸಮವಾಯ ತಿಳುವಳಿಕೆ ಗೋಚರ ಆಗ್ತದೆ ಅಂದಾಗ ಆಗ ಸಿದ್ಧ ಸಾಧನತಾ ಇಲ್ಲ. ಉದಾಹರಣೆ ಕೊಡ್ತೀವಿ ನೋಡಿ, ಉದಾಹರಣೆ ಕೊಡ್ತೀವಿ. ಯಥಾ
ಅಂಗುಲ್ಯವಷ್ಟಬ್ದ ನಯನಾದ್ಯುಪಾಧಿವಶಾತ್ ಅವಿದ್ಯಮಾನ ಏವ ದ್ವಿತೀಯಶ್ಚಂದ್ರ ಅಧಿಗಮ್ಯತೆ. ಈಗ ನಮ್ಮ ಅಂಗುಲಿ ಇದೆ, ಅಂಗುಲಿ ಅಂದರೆ ಬೆರಳು, ಅದರ ಅವಷ್ಟಂಭನ, ಅದರಿಂದ ನಾವು ಸ್ವಲ್ಪ ಕಣ್ಣಿನ ಕೆಳಭಾಗದಲ್ಲಿ ಹೀಗೆ ಒತ್ತುತ್ತೇವೆ. ಆಗ ಕಣ್ಣು ಆಕಾಶದಲ್ಲಿರುವ ಚಂದ್ರ ಎರಡಾಗಿ ಕಾಣೋ ಹಾಗೆ ಮಾಡ್ತದೋ ಇಲ್ಲೋ ನೋಡಿ. ನಮ್ಮ ಬೆರಳಿನ ತುದಿಯಿಂದ ಸ್ವಲ್ಪ ಕಣ್ಣನ್ನ ಹೀಗೆ ಒತ್ತಿದಾಗ ಆಕಾಶದಲ್ಲಿರುವ ಒಬ್ಬನೇ ಚಂದ್ರ ಎರಡಾಗಿ ಕಾಣ್ತಾನಲ್ವಾ? ಆ ದ್ವಿತೀಯ ಚಂದ್ರ ಸತ್ಯನ, ದ್ವಿತೀಯ ಚಂದ್ರ ಸುಳ್ಳ? ದ್ವಿತೀಯ ಚಂದ್ರ ಸುಳ್ಳು ಅಂತಾದ್ರೂ ಆ ಚಂದ್ರ ನಮ್ಮ ಅಂಗುಲ್ಯವಷ್ಟಬ್ಧ ನಯನ ಉಪಾಧಿ ವಶಾತ್ ತಾನೇ ಅವಿದ್ಯಮಾನ ಚಂದ್ರ ತೋರೋದು. ಪ್ರಕೃತದಲ್ಲಿಯೂ ಕೂಡ ಸಮವಾಯ ಅಂತೇನಿದೆ ಅದು ಅವಿದ್ಯಮಾನ ಅನ್ಯ ಸಮವಾಯ, ಅದು ಏಕನೇ. ಆದ್ರೆ ಉಪಾಧಿ ವಶಾತ್ ಅನ್ಯ ಸಮವಾಯ ತೋರ್ಬಾರ್ದೆ ಯಾಕೆ? ಈಗೆಲ್ಲಿ ಸಿದ್ಧ ಸಾಧನತ? ಸರಿ ಆಯ್ತಾ ಪ್ರಶ್ನೆ? ತಥಾ ತೈಸ್ತೈಸ್ ಸಂಬಂಧಿ ಲಕ್ಷಣೋಪಾಧಿಭಿಃ ಅವಿದ್ಯಮಾನಾಃ ಏವ ಅನೇಕೇ ಸಮವಾಯಾಃ ಪ್ರತೀಯಂತೆ ತಯೇತೆ ಸಮವಾಯಾಃ ಔಪಾಧಿಕ ಭೇದ ಭಿನ್ನಾಃ ಇತ್ಯುಚ್ಯಂತೆ. ನೋಡಿ, ಆ ಸಂಬಂಧಿ ಲಕ್ಷಣ ಉಪಾಧಿಗಳಿಂದ ಇಲ್ಲದೇ ಇರುವ ಚಂದ್ರ ಹೇಗೋ ಹಾಗೆ ಇಲ್ಲದೇ ಇರುವ ಅನೇಕ ಸಮವಾಯಗಳು ತೋರ್ಬಾರ್ದು ಯಾಕ್ರಪ್ಪ? ತಯೇತೆ ಸಮವಾಯ, ಆ ಇಂತಹ ಸಮವಾಯವನ್ನ, ಅವಿದ್ಯಮಾನವಾದ ಉಪಾಧಿಯಿಂದ ತೋರುವಂತಹ ಇಂಥ ಸಮವಾಯವನ್ನೇ ಔಪಾಧಿಕ ಭೇದ ಭಿನ್ನ ಅಂತ ನಾವು ಬಾಯಿಂದ ಕರೆದದ್ದು. ಈ ಔಪಾಧಿಕ ಭೇದ ಭಿನ್ನವಾದ ಏತಾದೃಶ ಸಮವಾಯಗಳಿಗೆ ಏಕತ್ವವನ್ನು ವಿರೋಧಿಸುವ ಶಕ್ತಿ ಇಲ್ಲ. ಏಕತ್ವನೂ ಕೂಡುತ್ತದೆ, ಸಮವಾಯ ಭೇದನೂ ಕೂಡುತ್ತದೆ. ಹೇಳಿ ನೋಡೋಣ ಉತ್ತರ ಇದಕ್ಕೆ ಅಂತ ತಾರ್ಕಿಕರು. ಚಂದ್ರ ಒಂದು ಅಂತನ್ನೋದು ಸತ್ಯ, ಆದ್ರೆ ಅಂಗುಲ್ಯವಷ್ಟಂಬನದಿಂದ ಕಣ್ಣು ಚಂದ್ರರಲ್ಲಿ ಅನೇಕತ್ವ ತೋರಿಸ್ತದೆ ಅಂದ್ರೆ ಅದು ಸತ್ಯ. ಯಾಕೆ ಕೂಡಿಸ್ಲಿಕ್ಕೆ ಬರಲ್ಲ? ಹೇಗೆ? ಸಮವಾಯ ಚಂದ್ರ ಇದ್ದ ಹಾಗೆ ಅಲ್ಲಿ ಇರೋದು ಏಕತ್ವ, ಆದರೆ ಉಪಾಧಿಯಿಂದ ಭಿನ್ನತೆ ತೋರ್ತದೆ. ಸರಿ ಹೋಗ್ತದೋ ಇಲ್ಲೋ? ಅರ್ಥ ಆಗ್ತಾ ಇದ್ದೇನೆ ಏನ್ ಹೇಳ್ತಾ ಇದ್ದೇನೆ ಅಂತ? ಎಷ್ಟು ಬಿಡಿಸ್ತಾರೆ ನೋಡಿ ಟೀಕಾಕೃತ್ಪಾದ್ರ ಅವರ ಆಕ್ಷೇಪವನ್ನ, ಅವರು ಮಾಡುತ್ತಿರುವ ಶಂಕೆಯನ್ನ. ತಯೇವ ಚ ಅಗ್ನಿಮದಾದಿ ಶಬ್ದವಾಚ್ಯಾಹ ಅನುಮಾನ ಸಾಧ್ಯಾಹ ವಿಶಿಷ್ಟಾಕಾರಾಹ. ನೋಡಿ, ಅಗ್ನಿಮದಾದಿ ಶಬ್ದ ವಾಚ್ಯಗಳಾಗಲಿ ಅನುಮಾನದಿಂದ ಸಾಧ್ಯಗಳಾಗಲಿ ಈ ವಿಶಿಷ್ಟಾಕಾರಗಳೇ ಅಂದಮೇಲೆ ಸಿದ್ಧ ಸಾಧನತಕ್ಕೆ ಅವಕಾಶವೇ ಇಲ್ಲ. ತಥಾಚ ನ ಸಮವಾಯ ಏಕತ್ವ ಹಾನಿ, ಇದರಿಂದ ಸಮವಾಯ ಏಕತ್ವಕ್ಕೆ ಹಾನಿನೂ ಬರಲಿಲ್ಲ. ಚಂದ್ರವತ್ ಆರೋಪಿತಾನಾಂ ಅನೇಕತ್ವೇಪಿ ಅನಾರೋಪಿತಸ್ಯ ಏಕತ್ವ ಅವಿರೋಧಾತ್. ಚಂದ್ರನಂತೆ ಆರೋಪಿತವಾದವುಗಳು ಅನೇಕ ಇರಬಹುದು, ಅನಾರೋಪಿತವಾದಂತಹದ್ದು ಚಂದ್ರ ಮಾತ್ರ ಒಬ್ಬನೇ. ಅದು ಹೇಗೋ ಹಂಗೆ ಸಮವಾಯ ಅನ್ನೋದು ಈ ಚಂದ್ರನಂತೆ, ಅದರಲ್ಲಿ ಏಕತ್ವ ಇದೆ, ಅದು ಅನಾರೋಪಿತ. ಆದರೆ ಚಂದ್ರನಲ್ಲಿ ಅನೇಕತ್ವ ಆರೋಪಿತ. ಹೇಗೋ ಹಂಗೆ ಸಮವಾಯದಲ್ಲಿ ಅನೇಕತ್ವ ಆರೋಪಿತ. ಚಂದ್ರನಲ್ಲಿ ಅನೇಕತ್ವ, ಚಂದ್ರನಲ್ಲಿ ಏಕತ್ವ. ಆರೋಪಿತ ಅನಾರೋಪಿತ ವ್ಯವಸ್ಥೆ ಇಟ್ಟುಕೊಂಡಾಗ ಪ್ರಕಾರ ಭೇದೇನ ವಿರೋಧನೂ ಇಲ್ಲ ಅಂತಾಯ್ತು. ನಾಪ್ಯ ಅನುಮಾನಾನಾಂ ಸಿದ್ಧ ಸಾಧನತ, ಇದರಿಂದ ಅನುಮಾನಗಳಿಗೆ ಸಿದ್ಧ ಸಾಧನತಾನು ಇಲ್ಲ ಅಂತಾಯ್ತು. ತಥಾವಿಧ ಸಮವಾಯಾನಾಂ ಪ್ರಾಗ ಸಿದ್ಧತ್ವಾತ್, ಯಾದೃಶ ಸಮವಾಯ ಅನುಮಾನದಿಂದ ಸಿದ್ಧ ಆಗ್ತಾ ಇದೆ, ತಾದೃಶ ಸಮವಾಯ ಅಂತೂ ಅನುಮಾನಾತ್ ಪ್ರಾಕ್ ಸಿದ್ಧ ಆಗದೇ ಇದ್ದದ್ರಿಂದ ಸಿದ್ಧ ಸಾಧನತಾ ಇಲ್ಲ. ಇದು ಅವರ ಶಂಕೆ ತಾರ್ಕಿಕರದ್ದು. ಪರಿಹರತಿ, ಇದಕ್ಕೂ ಪರಿಹಾರ ಹೇಳ್ತಾರೆ ಭಗವತ್ಪಾದ. ತದ್ ಗಮಕಂ ಅನುಮಾನಂ ನ ಮಾ ಭವೇತ್ ಹೇಳಬೇಕು.
ತದ್ಗಮಕಂ ಅನುಮಾನಂ ನ ಮಾ ಭವೇತ್. ಶಬ್ದ ಹೆಂಗಿದೆ ನೋಡ್ರಿ. ತದ್ಗಮಕಂ ಅನುಮಾನಂ ನ ಮಾ ಭವೇತ್. ಯದ್ಯಪಿ ಅಸ್ಮಿನ್ ಪಕ್ಷೇ ನ ಸಿದ್ಧ ಸಾಧನಂ ಧೂಮಾದ್ಯನುಮಾನಂ. ನೀವು ಹೇಳೋ ವಿಮರ್ಶೆಯನ್ನು ನೋಡಿದ್ರೆ ಸಹಜವಾಗಿ ಎಂಥ ದಾರ್ಶನಿಕರಿಗೂ ಅನಿಸ್ತದೆ ಸಿದ್ಧ ಸಾಧನತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ. ಹೌದು ತಾನೆ? ಹಿಂದೆ ನಾವು ಹೇಳಿದ ಸಿದ್ಧ ಸಾಧನತ ಹ್ಯಾಕ್ ಪರಿಹರಿಸ್ಕೊಂಡ್ರು ನೋಡ್ರಿ ತಾರ್ಕಿಕರು. ಹೌದು ಹೌದು, ನೀವು ಹೇಳ್ದಂತೆ ಈ ಪಕ್ಷದಲ್ಲಿ ಸಿದ್ಧ ಸಾಧನತ ಇಲ್ಲ. ತಥಾಪಿ, ಆದ್ರೆ ಬೇರೆ ದೋಷ ಹೇಗೆ ಹೇಳಬೇಕು ತೋರಿಸ್ತಾರೆ. ತಥಾಪಿ ತದ್ಗಮಕಂ ಅವಿದ್ಯಮಾನ ಸಮವಾಯ ಸತ್ತಾಂ ಪ್ರತಿಪಾದಯದ ಅನುಮಾನ ಜಾತಂ ದಹನ ಶೈತ್ಯಾನುಮಾನಮಿವ ಬಾಧಿತ ವಿಷಯತೆಯ ನ ಪ್ರಮಾಣಂ ಭವೇತ್. ನೋಡಿದ್ರ, ಎಲ್ಲಾ ಅನುಮಾನಗಳಿಗೆ ಸಿದ್ಧ ಸಾಧನತ ಪರಿಹಾರ ಮಾಡಿಕೊಳ್ಳೋ ನಿಮ್ಮೀ ಪ್ರಯತ್ನ ಸರಿ, ಆದರೆ ಎಲ್ಲಾ ಅನುಮಾನಗಳು ಬಾಧಿತ ವಿಷಯ ಅಂತ ಆಗ್ಬೇಕಾದೀತು, ಅಪ್ರಾಮಾಣ್ಯ ಬರಬೇಕಾದೀತು. ಇದು ನಾವು ಈಗ ಆಕ್ಷೇಪ ಮಾಡ್ತೇವೆ. ಯಾಕೆ? ತದ್ಗಮಕಂ ಅವಿದ್ಯಮಾನ ಸಮವಾಯ ಸತ್ತಾಂ ಪ್ರತಿಪಾದಯತ್. ನಿಮ್ಮ ಪ್ರಕಾರ ಅಗ್ನಿ ಸಂಯೋಗ ಸಮವಾಯ ಪರ್ವತದಲ್ಲಿ ಸಮರ್ಥನೆ ಮಾಡುತ್ತದೆ ಅನುಮಾನ. ಆ ಸಮವಾಯ ಅದು ಅವಿದ್ಯಮಾನ ಅಂತ ನೀವೇ ಒಪ್ಪಿಕೊಂಡ್ರಿ, ಹೌದಾ? ಯಾಕಂದ್ರೆ ಅದು ಔಪಾಧಿಕ ಅಲ್ಲ. ಹಾಗಾದ್ರೆ ಅನುಮಾನಗಳು ಅವಿದ್ಯಮಾನ ಸಮವಾಯದ ಅಸ್ತಿತ್ವವನ್ನು ನಿರೂಪಿಸ್ಲಿಕ್ಕೆ ಹೊರಟಿವೆ ಅಂತಾಯ್ತು. ಹಾಗಾದ್ರೆ ದಹನ ಶೈತ್ಯ ಅನುಮಾನ, ಅಗ್ನಿಗೆ ಶೈತ್ಯವನ್ನು ಸಮರ್ಥಿಸುವ ಅನುಮಾನ ಹೇಗೆ ಬಾಧಿತ ವಿಷಯಕನೋ ಹಾಗೆ ಅವಿದ್ಯಮಾನ ಸಮವಾಯ ಅಸ್ತಿತ್ವವನ್ನು ಸಮರ್ಥಿಸುವ ಈ ಅನುಮಾನಗಳು ಬಾಧಿತ ವಿಷಯಕ್ಕಾಯ್ತು. ಬಾಧಿತ ವಿಷಯಕವಾದ ಅನುಮಾನಗಳು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯನಾ? ನೋಡಿ, ಎಲ್ಲಾ ಅನುಮಾನಗಳು ನಿಮ್ಮ ಪ್ರಕಾರ ಅಪ್ರಮಾಣ ಆಗಬೇಕಾದೀತು ಅನ್ನೋ ಆಕ್ಷೇಪ. ಈಗ ನಾವು ಈ ದೋಷ ಕೊಡ್ತೀವಿ ಅಂತಂದ್ರು ಭಗವತ್ಪಾದ. ಸಿದ್ಧ ಸಾಧನತ ಕೊಟ್ರು, ಪರಿಹರಿಸ್ಕೊಳ್ಳೋ ಪ್ರಯತ್ನ ಪಟ್ರು, ಸರಿ, ಸಿದ್ಧ ಸಾಧನತ ಇಲ್ದಿದ್ರೆ ಬೇಡ, ಆದ್ರೆ ಬಾಧಿತ ವಿಷಯಕತೆ ಬರ್ತದೆ, ಎಚ್ಚರಿಕೆ ಇರಲಿ ಅಂತ ಅಂತಿದ್ದಾರೆ. ಇದು ತದ್ಗಮಕಂ ಅನುಮಾನಂ ನ ಮಾ ಭವೇತ್ ಅನ್ನೋ ಶಬ್ದದ ಅರ್ಥ, ವಾಕ್ಯದ ಅರ್ಥ. ಉಪಲಕ್ಷಣ ಹೇಳಿ ಹೇಳಿ. ಅಲ್ಲಿ ದ್ವಿತೀಯ ಚಂದ್ರಲ್ಲಿ ತೋರಿದಂತ ಇದರಕ್ಕೆ ವಾದ ಬರುತ್ತೆ. ಅದರಿಂದ ಹೌದು, ಮತ್ತೆ ದ್ವಿತೀಯ ಚಂದ್ರ ಇದೆ ಅಲ್ಲ, ಅದು ಬಾಧಿತ ತಾನೆ, ಭ್ರಮ ವಿಷಯಕ. ಅಂದ್ಮೇಲೆ ಅದನ್ನ ವಿಷೀಕರಿಸುವ ನಮ್ಮ ತಿಳುವಳಿಕೆಯು ಭ್ರಮ ತಾನೆ, ಅದು ಪ್ರಮಾಣನ. ಹಾಗಾದ್ರೆ ವನ್ಯನುಮಾನ ಏನಿದೆ ಅಲ್ಲಿ, ಧೂಮಾನುಮಾನ, ಅಲ್ಲಿ ತೋರುವ ವನ್ಯ ಸಂಯೋಗ ಸಮವಾಯವೂ ಕೂಡ ಅವರೇ ಹೇಳಿಕೊಟ್ಟಂತೆ ದ್ವಿತೀಯ ಚಂದ್ರನಂತೆ ಅದು ಬಾಧಿತ. ಅದು ಅದನ್ನು ವಿಷೀಕರಿಸುವ ಅನುಮಾನವು ಭ್ರಮ ಆಗಲ್ವೇ? ಪ್ರಮಾಣ ಅಂತಂತಾರ ಅದನ್ನ. ನೋಡಿ, ಎಲ್ಲಾ ದಾರ್ಶನಿಕರು ಯಾವ ಅನುಮಾನವನ್ನ ಪ್ರಮಾಣ ಅಂತ ಅಂಗೀಕರಿಸಿದಾರೋ ಆ ಅನುಮಾನ ನಿಮ್ಮ ಎಕ್ಸ್ಪ್ಲನೇಷನ್ ಪ್ರಕಾರ ಏನಾಗಿ ಕೂತ್ಕೊಂತು ನೋಡಿ, ಅದನ್ನು ಹೇಳ್ತಾರೆ. ಇದು ಒಂದು ದೋಷ, ಉಪಲಕ್ಷಣಂಚೇತತ್. ಇದೊಂದೇ ದೋಷ ಈಗ ಕೊಟ್ಟದ್ದು. ಉಪಲಕ್ಷಣಂಚ ನಮಾ ಭವೇತ್ ಅನ್ನೋದಕ್ಕೆ ಮತ್ತೊಂದು ಹೇಳ್ತಾರೆ. ಉಪಾಧೀನ್ ವಿನಾ ಸಮವಾಯ ಅವಭಾಸಸ್ಯ ಕ್ವಾಪ್ಯಭಾವಾತ್ ಸರ್ವತ್ರಾಪಿ ತಸ್ಯ ಅವಿದ್ಯಮಾನತೆಯವ ಸ್ಯಾತ್ ಇತ್ಯಪಿ ದ್ರಷ್ಟವ್ಯ. ಹಾಗಾದ್ರೆ ಎಲ್ಲೆಲ್ಲಿ ಸಮವಾಯ ತೋರ್ತದೆ ಆ ಎಲ್ಲ ಉಪಾಧಿಯ ಅನಿವಾರ್ಯತೆ ಇದೆ ಅಂತ ಆಯ್ತು, ನೀವೇ ಹೇಳ್ಕೊಟ್ಬಿಟ್ರಿ. ಸಮವಾಯ ತೋರ್ಬೇಕಾದ್ರೆ ಏನ್ ಬೇಕು? ಉಪಾಧಿ ಇಲ್ಲದೆ ಇದ್ರೆ ಅದು ತೋರೋದೇ ಇಲ್ಲ ಅಂತ ಹೇಳ್ಬಿಟ್ರಿ. ಹಾಗಾದ್ರೆ ಒಂದರ್ಥದಲ್ಲಿ ಉಪಾಧಿ ಇಲ್ಲದೆ ಯಾವುದು ತೋರೋದಿಲ್ಲ ಅದು ಇಲ್ವೇ ಇಲ್ಲ ಅಂತ ಹೇಳಿ ಆದಂಗಾಯ್ತಲ್ಲ. ಅಂದ್ರೆ ಮತ್ತೆ ನೀವೇ ಹೇಳ್ಕೊಟ್ರಿ, ಉಪಾಧೀನ್ ವಿನಾ ಸಮವಾಯಾಭಾವಸ್ಯ ಕ್ವಾಪ್ಯಭಾವಾತ್ ಸರ್ವತ್ರಾಪಿ ತಸ್ಯ ಅವಿದ್ಯಮಾನತೈವ ಸ್ಯಾತ್. ಎಲ್ಲೆಲ್ಲೂ ಸಮವಾಯ ಇಲ್ಲ ಅಂತ ಹೇಳಿ ಆಗ್ಬಿಡ್ತ. ಹಾಗಾದ್ರೆ ಯಾವಾಗ ಉಪಾಧಿ ಇಲ್ಲದಿದ್ರೂ ಎಲ್ಲಾದ್ರೂ ಒಂದ್ ಕಡೆ ಸಮವಾಯ ಇದೆ ಅಂತ ತೋರಿಸ್ಲಿಕ್ಕೆ ಬಂದಿದ್ರೆ ಆವಾಗ ನೀವು ಹೇಳ್ಬೋದಾಗಿತ್ತು. ನಿಮ್ ಪ್ರಕಾರ ಅದು ಉಪಾಧಿ ಇಲ್ಲದೆ ಎಲ್ಲೆಲ್ಲೂ ಕೂಡ ಸಮವಾಯ ಅದು ಹೇಳಲಿಕ್ಕೆ. ಹಾಗಾದ್ರೆ ಎಲ್ಲೂ ಇಲ್ಲ ಅಂತ ಹೇಳಿ ಅದು ನೀವೇ ನೋಡಿಬೇಕಂದ್ರೆ ಯಾವುದು ಉಪಾಧಿಯಿಂದ ಮಾತ್ರ ತೋರ್ತದೆ ಅಂತ ಹೇಳ್ತಾರೆ ಅದು ಎಲ್ಲೂ ಇಲ್ಲ ಅಂತ ಹೇಳೇ ಲೆಕ್ಕ.
ಆಚಾರ್ಯ. ಎಂಥ ದೋಷ ಕೊಟ್ಟಿದ್ದಾರೆ, ಇದು ಉಪಲಕ್ಷಣೆಯ ಕೊಟ್ಟದ್ದಂತೆ. ಆಚಾರ್ಯ. ತದೇವಂ ಸರ್ವಾನುಮಾನಾನಾಂ ಸಿದ್ಧ ಸಾಧನತ್ವಾದಿ ಪ್ರಸಂಗಾತ್ ನ ಸಮವಾಯ ಐಕ್ಯಂ ಉಪಪನ್ನಂ. ಇದನ್ನೆಲ್ಲ ನಾವು ಯೋಚನೆ ಮಾಡಿ ನಿಮಗೆ ದೋಷ ಕೊಟ್ವಿ ತಾರ್ಕಿಕರೇ. ಸಕಲ ಅನುಮಾನಗಳು ಸಿದ್ಧ ಸಾಧನ ಆಗಬೇಕಾದೀತು ಅನ್ನೋ ಆ ದೋಷ ನಿಮಗಿದ್ದೇ ಇದೆ, ಆ ಪ್ರಸಂಗ ಇದ್ದೇ ಇದೆ. ಹಾಗಾಗಿ ಸಮವಾಯಕ್ಕೆ ಐಕ್ಯವನ್ನು ನೀವು ನಿರೂಪಿಸಿದಂಥ ವಿಷಯ ಸರಿಯಲ್ಲ. ಏತಚ್ಚ ಉಪಲಕ್ಷಣ. ಇದನ್ನು ಮತ್ತೆ ಇನ್ನೊಂದು ದೋಷ ಕೊಡ್ಲಿಕ್ಕಿದೆ ಇಲ್ಲೂ. ಏನು? ಆಗಮ ಅಪನ್ನವಶ್ಚ ಸಮವಾಯ ಐಕ್ಯ ಸ್ಯಾತ್. ನೋಡಿ, ಸಮವಾಯಕ್ಕೆ ಏಕತ್ವ ಒಪ್ಪಿದ್ರೆ ಆಗಮ ಅಪನ್ನವಶ್ಚ, ಆಗಮಗಳನ್ನು ನೀವು ನಿಷೇಧಿಸ್ತೀರಿ, ವಿರೋಧಿಸ್ತೀರಿ ಅಂತ ಆಗ್ಬೇಕಾದೀತು. ಹೇಳ್ತಾರೆ ಯಾಕೆ ಅಂತ. ಪದಾರ್ಥಾನಾಂ ತತ್ ಸಂಸರ್ಗಾಣಾಂಚ ಸಿಕತಾವತ್ ವಿಷಕಲಿತಾನಾಂ ಸಿದ್ಧತ್ವಾತ್. ವೇದಗಳಲ್ಲಿ ಎಲ್ಲ ಪದಾರ್ಥಗಳಿಗೂ ಆ ಪದಾರ್ಥಗಳ ಸಂಸರ್ಗಕ್ಕೂ ವಿಷಕಲಿತವಾದ ಸಂಸರ್ಗವನ್ನೇ, ವಿಷಕಲಿತವಾದ ವ್ಯವಸ್ಥೆಯನ್ನೇ ಹೇಳಿದೆ. ಏನು ಸಿಕತಾವತ್ ಅಂತಂದ್ರೆ ಮರಳಿನಂತೆ ಅಂತ ಅರ್ಥ. ಉಸುಕಿನ ಕಣಗಳಿದ್ದಾವೆ. ಆ ಉಸುಕಿನ ಕಣಗಳಿಗೂ ಕೂಡ ಸಂಸರ್ಗ ಸಂಬಂಧ ಏನಿದೆ ಅದು ವಿಷಕಲಿತವಾದ ಸಂಬಂಧನೇ ಅಷ್ಟೇ. ಅಂದ್ರೆ ಬೇರೆ ಬೇರೆ ಆದದ್ದು ಅಂತ ಅರ್ಥ. ಒಂದೇ ಸಂಬಂಧ ಅಂತಿಲ್ಲ. ಅಂದ್ರೆ ಈ ಮರಳಿನ ಕಾಳುಗಳಿಗಿರುವ ಸಂಬಂಧವೇ ಆ ಮರಳಿನ ಕಾಳುಗಳಿಗೂ ಇದೆ ಅಂತ ಹೇಳಲಿಕ್ಕೆ ಬರ್ತದ? ಇವ್ರು ಹೇಳ್ತಿರೋ ಸಮವಾಯ ಹಂಗೆ ಇದೆ ಅಲ್ವಾ? ಅದಕ್ಕೆ ಹೇಳಿದ್ರು, ಆ ತರಹ ನೀವು ಅಂಗೀಕರಿಸ್ಲಿಕ್ಕೆ ಹೋದ್ರೆ ವೇದಗಳನ್ನು ಅಪಲಾಪ ಮಾಡ್ತೀರಿ ಅಂತ ಆಗ್ಬೇಕಾದೀತು. ಅದಕ್ಕೆ ಆ ತರಹ ಅಂಗೀಕರಿಸಬಾರದು, ವೇದ ವಿರೋಧವು ತೋರಿಸಿ. ಇದನ್ನು ಕೂಡ ಆ ಸಮವಾಯ ಐಕ್ಯಂ ನ ಉಪಪನ್ನಂ ಅಂತ ಹೇಳಿದ್ರಿಂದ ದೋಷ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಬೇಕು. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಕೊಳ್ರಿ. ಪ್ರಶ್ನೆ ಹೇಳಿ. ಈಗ ಇವರು ಅದ್ವೈತ ಭಾಷೆ ತರನೇ ಎಲ್ಲ ಹೋಗ್ತಾ ಇದ್ದಾರೆ. ಹೌದು ಹೌದು ಹೌದು. ಬಿಂಬ ಪ್ರತಿಬಿಂಬವಾದ ಯಾಕೆ ತಗೊಂಡಿಲ್ಲ ಅವರು? ಅದು ಬಂದಿಲ್ಲ, ಅದು ಅವ್ರಿಗೆ ಬರಲ್ಲ, ಅವ್ರು ಅದನ್ನು ಒಪ್ಪಲ್ಲ. ತಾರ್ಕಿಕರು ಅದನ್ನು ಒಪ್ಪಲ್ಲ. ಅಲ್ಲ, ಆಗ ಬಿಂಬ ಪ್ರತಿಬಿಂಬವಾದ ತಗೊಂಡ್ರು ಅಲ್ಲಿ ಕೂಡ ಅವರಿಗೆ ಇದೇ ಬಾಧ. ಇಲ್ಲ, ಬಿಂಬ ಪ್ರತಿಬಿಂಬ ವ್ಯವಸ್ಥೆನೇ ಇಲ್ಲಿ ತಾರ್ಕಿಕರಲ್ಲಿ ಕೂಡಲ್ಲ. ಯಾಕಂದ್ರೆ ಅವರಿಗೆ ಸಮವಾಯವನ್ನ ಒಂದು ಅನ್ನೋ ತಮ್ಮ ಸಿದ್ಧಾಂತನ ಕೂಡಿಸ್ಕೊಳ್ಬೇಕು. ನೀವು ಕೊಟ್ಟಂತಹ ಅನುಮಾನಗಳಿಗೆ ಸಿದ್ಧ ಸಾಧನ ತಾವನ್ನು ಪರಿಹಾರ ಮಾಡಿಕೊಳ್ಬೇಕು. ಈ ಅನಿವಾರ್ಯತೆಯಲ್ಲಿ ಅವರು ಬಿಂಬ ಪ್ರತಿಬಿಂಬ ಭಾವ ತಗೊಳ್ಳದೆ ಉಪಾಧಿ ಅನ್ನೋ ವ್ಯವಸ್ಥೆಯಿಂದಲೇ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲ, ಈಗ ಪ್ರತಿಬಿಂಬದಲ್ಲಿ ಕೂಡ ಉಪಾಧಿಯಿಂದ ಪ್ರತಿಬಿಂಬ, ಅದಕ್ಕೆ ಆ ಉಪಾಧಿ ಬೇರೆ ಅಂತ ಹೇಳ್ಬಿಟ್ಟೆ ನಾನು. ಬಿಂಬ ಪ್ರತಿಬಿಂಬ ಭಾವದಲ್ಲಿ ಹೇಳುವ ಉಪಾಧಿಯನ್ನ ಇಲ್ಲಿ ಸರ್ವಥಾ ತರಬಾರದು. ಅದು ಬೇರೆನೇ ಅದು. ಸರಿ.